ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಮಲ್ಲಿಕಾರ್ಜುನ ಹಿರಿಯ ಪ್ರಾಥಮಿಕ ಶಾಲೆಯ 7ನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನವು ಇಂದು ನಡೆಯಿತು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸಂಗಯ್ಯ ರೂದಲಬಂಡಿ, ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಇವರು ವಹಿಸಿಕೊಂಡಿದ್ದರು. ಹಾಗೂ ಕೊಣ್ಣೂರ್ ವಲಯದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಎಂಐ ಮಮಾದಾಪುರ ಅವರು ಮುಖ್ಯ ಅತಿಥಿ ಸ್ಥಾನವನ್ನು ಮುಖ್ಯ ಗುರುಗಳು ವೈಆರ್ ಯಮಕನಮರಡಿ ಈ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡಿದ್ದರು. ಸಂಘದ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕುಮಾರಿ ಎಸ್ಎಂ ಮಲಗಾನ ಗುರುಮಾತೆಯವರು ಎಲ್ಲರನ್ನೂ ಸ್ವಾಗತಿಸಿದರು. ನಂತರ 2024-25ನೇ ಸಾಲಿನಲ್ಲಿ ಮುರಾರ್ಜಿ ವಸತಿ ಶಾಲೆಗೆ ಆಯ್ಕೆಯಾದ ಮಕ್ಕಳನ್ನು ಸನ್ಮಾನಿಸಲಾಯಿತು. ನಂತರ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಎಂಐ ಮಮಾದಾಪುರ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಅವರು ಮಕ್ಕಳು ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಕ್ರೀಡಾ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಬೇಕೆಂದು ಹೇಳಿದರು. ನಂತರ ಶ್ರೀ ಭೀಮಸಿ ಹಾದಿಮನಿಯವರು ಮಾತನಾಡಿದರು. ನಂತರ ಮಕ್ಕಳಿಂದ ಮನರಂಜನೆ ನಡೆಯಿತು. ಈ ಒಂದು ಕಾರ್ಯಕ್ರಮವನ್ನು ಶ್ರೀ ವಿಠ್ಠಲ್ ಮ್ಯಾಗೇರಿ ಗುರುಗಳು ನಿರೂಪಿಸಿದರು.
on shine. West Coast living, where it's always fine. Barbecue, grilling, got the smoke in the air. Neighbors pulling up, good vibes everywhere. Talk box singing, let the synthesizer play. Grooving through the block like it's a Saturday. Slide, glide, take a ride. Oh, feel that sunshine, let the bass line flow. West Coast breeze got the vibe on lock. Cruising all day, no tick, tick of the clock. Hit the beach, feet up in the sand. Wave to the ocean, yeah, it's part of the plan. Retro shades reflecting the sky. Out here vibing, making time stand by. Hey! Late night lights, city shining in gold. Story after story, all the legends retold. Cruisers hit the streets, hear the engines purr. Low riders dipping, making heads turn for sure. Slide, glide, take a ride. Oh, feel that sunshine, let the bass line flow. West Coast breeze got the beat so sweet. Keep it rolling steady, feel the heat. Feel the beat. Ooh-wee. Ooh-wee. The palm trees glow. Caddy drop top, got the rims on shine. West Coast living, where it's always fine. Barbecue, grilling, got the smoke in the air. Neighbors pulling up, good vibes everywhere. Talk box singing, let the synthesizer play. Grooving through the block like it's a Saturday. Glide, take a ride. Oh, feel that sunshine, let the bass line flow. West Coast breeze got the vibe on lock. Cruising all day, no tick, tick of the clock. Hit the beach, feet up in the sand. Wave to the ocean, yeah, it's part of the plan. Retro shades reflecting the sky. Out here vibing, making time stand by. Hey! Late night lights, city shining in gold. Story after story, all the legends retold. Cruisers hit the streets, hear the engines purr. Low riders dipping, making heads turn for sure. Slide, glide, take a ride. Oh, feel that sunshine, let the bass line flow. West Coast breeze got the beat so sweet. Keep it rolling steady, feel the heat. Feel the beat. Ooh-wee. Ooh-wee.
ವಿದ್ಯಾಲಯ ನಾನಾಡೋ ಉಸಿರಲ್ಲಿಯೂ ಮುದಾದ ನೆನಪೊಂದಿದೆ ನನ್ನಲ್ಲಿ ಉಳಿದೋಗಿದೆ ಕಾಲ ಕಳೆದೋಗಿ ದಿನ ಉರುಳಿದೆ ನೆನಪು ನಮ್ಮಲ್ಲಿ ಉಳಿದೋಗಿದೆ ನನ್ನ ಅಧ್ಯಾಪಕ ಎಂದೆಂದೂ ಮರೆಯಾಗದು ನನ್ನಿಂದ ದೂರಾಗದು ಕಣ್ಣ ಸಂಘದವರಿಗೂ ಮತ್ತು ನನ್ನ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನಮ್ಮ ಶಾಲೆಯ ಹೆಸರು ಶ್ರೀ ಮಲ್ಲಿಕಾರ್ಜುನ ಹಿರಿಯ ಪ್ರಾಥಮಿಕ ಶಾಲೆ ಕೊಣ್ಣೂರು. ನಾನು ಮೊದಲು ಈ ಶಾಲೆಗೆ ಬಂದಾಗ ನನಗೆ ಒಬ್ಬರು ಸ್ನೇಹಿತರು ಇರಲಿಲ್ಲ, ಆದರೆ ಈಗ ಸ್ನೇಹಿತರು ಕೂಡ ಇದ್ದಾರೆ. ನಮ್ಮ ಗುರುಗಳು ಕೂಡ ಇದ್ದಾರೆ. ಈ ಸ್ನೇಹಿತರಿಂದ ನಾನು ಗುರುಗಳನ್ನು ಪರಿಚಯ ಆದರು. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಒಂದು ಬೀಳ್ಕೊಡುವ ಸಮಾರಂಭದಲ್ಲಿ ನನ್ನ ಅನಿಸಿಕೆ ನಿಮ್ಮಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. ಈ ಸಮಾರಂಭ ಮಾಡುತ್ತಿದ್ದಾರೆ ಎನ್ನುವ ಮಾತು ಕೇಳಿದರೆ ನನ್ನ ಕಣ್ಣಂಚಿನಲ್ಲಿ ನೀರು ತುಂಬಿತು. ಏಕೆಂದರೆ ಈ ದಿನ ನನ್ನ ಕೊನೆಯ ದಿನ ಎನ್ನುವ ದುಃಖವಾಗುತ್ತದೆ. ಗುರು ಎಂದರೆ ಬರೀ ವ್ಯಕ್ತಿಯಲ್ಲ, ಅವರು ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನ ಎಂಬ ಬೆಳಕಿನ ನಡೆಗೆ ಕರೆದೊಯ್ಯುವ ಶಕ್ತಿ. ಇದನ್ನು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳುತ್ತಾರೆ. ನಮ್ಮ ಪೋಷಕರು ನಮ್ಮ ಬಾಲ್ಯದ ಮೇಲೆ ಪ್ರಭಾವ ಬೀರಿದರೆ ಶಿಕ್ಷಕರು ನಮ್ಮ ಬೆಳಕನ್ನು ಒದಗಿಸಿ ಉತ್ತಮ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಬೇರೆಯಾದರೂ ನೆನಪುಗಳು ಎಂದಿಗೂ ಬೇರೆ ಆಗಲ್ಲ. ಈ ಸುಂದರ ಸಭೆಯಲ್ಲಿ ಅಧ್ಯಕ್ಷರೇ, ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಎಲ್ಲ ನನ್ನ ಗುರುಗಳೇ, ಪೋಷಕರೇ ಹಾಗೂ ಈ ಸಭೆಯಲ್ಲಿರುವ ಎಲ್ಲ ನನ್ನ ಸಹೋದರ ಹಾಗೂ ಸಹೋದರಿಯರೇ, ನನ್ನ ನಮಸ್ಕಾರಗಳು. ಈ ಶಾಲೆಯಲ್ಲಿ ಕಳೆದ ಸಮಯ ನನ್ನ ಜೀವನದ ಅತ್ಯುತ್ತಮ ಕ್ಷಣಗಳಲ್ಲಿ ಒಂದಾಗಿದೆ. 26ನೇ ಸಾಲಿನ 7ನೇ ವರ್ಗದ ವಿದ್ಯಾರ್ಥಿಗಳ ಒಂದು ಬೀಳ್ಕೊಡುಗೆ ಸಮಾರಂಭ. 9 ವರ್ಷಗಳವರೆಗೆ ಮಕ್ಕಳು ಇದೇ ಒಂದು ಸಂಸ್ಥೆಯಲ್ಲಿ ಓದಿ ಈ ಸಂಸ್ಥೆಯಿಂದ ಅವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭ ಇದಾಗಿರುತ್ತದೆ. ಅವರಿಗೆ ಈ ಸಂಸ್ಥೆಯಲ್ಲಿ ಒಂದು ಕೊನೆಯ ಘಟ್ಟ ಅಂತ ಹೇಳಬೇಕಾಗತ್ತೆ. 9 ವರ್ಷದ ಪಯಣ ಅವರದು ಈ ಸಂಸ್ಥೆಯಿಂದ ಮುಕ್ತಾಯಗೊಳ್ಳುತ್ತದೆ. ಅದೇ ಒಂದು ಬೀಳ್ಕೊಡುಗೆ ಸಮಾರಂಭ. ಈ ವರ್ಷದ ವಿದ್ಯಾರ್ಥಿಗಳು ಅರಿವು ಮೂಡಿಸಿ ಮಾನಸಿಕ ಬಲವನ್ನು ದೃಢಗೊಳಿಸಿದ್ದಾರೆ. ಅದರಿಂದ ನೀವು ತಪ್ಪು ಮಾಡಿದಾಗ ನಿಮ್ಮನ್ನು ಹೊಡೆಯುತ್ತಾರೆ, ತಂದೆ ತಾಯಿಯಂತೆ ಪ್ರೀತಿಸುತ್ತಾರೆ. ಇಂತಹ ಗುರುಗಳು ಸಿಕ್ಕಿರುವುದು ನಮ್ಮ ಪುಣ್ಯ. ನಮ್ಮ ಸ್ನೇಹಿತರ ಬಗ್ಗೆ ಹೇಳುವುದೇನೆಂದರೆ, ರಕ್ತ ಹಂಚಿಕೊಂಡು ಹುಟ್ಟಿಲ್ಲ, ಆಸ್ತಿನೂ ಹಂಚಿಕೊಂಡಿಲ್ಲ, ಆದರೆ ಕಷ್ಟ ಸುಖವನ್ನು ಹಂಚಿಕೊಳ್ಳಕ್ಕೆ ಇರೋ ಸಂಬಂಧವೇ ಗೆಳೆತನ ಎನ್ನುವ ಹಾಗೆ. ಭಾರತ್ ಮಾತಾ ಕಿ. ಓಕೆ, ಸಿಡಿಲಬರಿ ಸ್ವಾಮಿ ವಿವೇಕಾನಂದ ಅವರು ಒಂದು ನುಡಿಯನ್ನು ಹೇಳಿದ್ದಾರೆ, ಏಳಿ ಎದ್ದೇಳಿ ಗುರಿ ತಲುಪುವ ತನಕ ನಿಲ್ಲದಿರಿ ಅಂತ. ಅವರ ಒಂದು ಮಾತನ್ನ ನೆನಪಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ ಅಧ್ಯಕ್ಷರೇ, ಅದೇ ರೀತಿಯ ಕಮಿಟಿಯ ಎಲ್ಲ ಸರ್ವ ಸದಸ್ಯರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕರೇ, ಅದೇ ರೀತಿಯಾಗಿ ಈ ಶಾಲೆಯ ಮುದ್ದು ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಶಿಕ್ಷಕ ವೃಂದಗಳು, ಇವತ್ತು ಈ ಶಾಲೆಯ ಒಂದು ವಿಶೇಷವಾಗಿರ್ತಕ್ಕಂಥ ದಿನ 7ನೇ ತರಗತಿ ಮಕ್ಕಳ ಬೀಳ್ಕೊಡುಗೆ ಸಮಾರಂಭ. ನೋಡಿ, ಒಂದು ಮಗು LKG ಇಂದ ಸ್ಟಾರ್ಟ್ ಆಗಿ 7ನೇ ತರಗತಿವರೆಗೂ 9 ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ನೆನಪು, ಕೊನೆಯದಾಗಿ ಅವರಿಗೆ ವಿದಾಯ ಹೇಳ್ತಕ್ಕಂಥ ಮಧುರವಾದ ಕ್ಷಣ ಇದು. ಇದರಲ್ಲಿ ನೋವು ಇದೆ, ಅದೇ ರೀತಿಯಾಗಿ ಸಂತೋಷನೂ ಇದೆ. 7ನೇ ತರಗತಿ ವಿದ್ಯಾರ್ಥಿಗಳಿಗೆ ತಾವು ಕಲ್ತಿರ್ತಕ್ಕಂಥದ್ದು, ತಮ್ಮ ಶಿಕ್ಷಕರೊಂದಿನ ಒಡನಾಟ, ಅದೇ ರೀತಿ ಆಟ ಆಡಿರೋದು, ಅದೇ ರೀತಿಯಾಗಿ ಎಲ್ಲರೂ ಸ್ನೇಹಿತರೊಂದಿಗೆ ಒಟ್ಟೊಟ್ಟಿಗೆ ಸೇರಿ ಅತ್ಯಂತ ಚಂದದಿಂದ ಮಾತನಾಡುತ್ತಾ, ಅದು ನಿಮ್ಮಿಂದ ಸಾಧ್ಯ. 7ನೇ ತರಗತಿಯಿಂದ ನೀವು ಕಲಿತು ನಂತರ ಮುಂದಿನ ಶಿಕ್ಷಣದಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕು. ಈ ಶಾಲೆಯ ಕೀರ್ತಿ ಯಾವಾಗ ಬರುತ್ತೆ ಅಂತಂದ್ರೆ, ಬೆಳಗುತ್ತೆ ಅಂತಂದ್ರೆ, ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ವಿಶೇಷವಾದ ಸಾಧನೆ ಮಾಡಿದರೆ ಮಾತ್ರ. ಶಿಕ್ಷಣದಲ್ಲಿ ಕ್ರಾಂತಿ ಎನ್ನುವ ಹಾಗೆ ಶಿಕ್ಷಣದಲ್ಲಿ ಏನಾದರೂ ಸುಧಾರಣೆ ಮಾಡಬೇಕು ಅಂದ್ರೆ ಅದು ನಿಮ್ಮಿಂದ ಸಾಧ್ಯ. ಕೇವಲ ನಾನು IAS KAS ಅಧಿಕಾರಿ ಆದ್ರೆ ಅಷ್ಟೇ ಸಾಧನೆ ಅಲ್ಲ, ಒಬ್ಬ ಉತ್ತಮ ಪ್ರಜೆ ಆದ್ರೂ ಅದು ಸಹ ಸಾಧನೆ, ಒಬ್ಬ ಉತ್ತಮ ರೈತನಾದ್ರೂ ಅದು ಸಹ ಸಾಧನೆ. ಆದ ಕಾರಣ
ನಿಮ್ಮಲ್ಲಿರುವ ಸಾಮರ್ಥ್ಯವನ್ನ ನೀವು ತಿಳಿದುಕೊಂಡು ಆ ಸಾಮರ್ಥ್ಯಕ್ಕೆ ಶಿಕ್ಷಕರಿಂದ ಸೂಕ್ತವಾದ ಮಾರ್ಗದರ್ಶನವನ್ನು ಪಡೆದುಕೊಂಡು ಅದರಲ್ಲೇ ನೀವು ಸಾಧನೆಯನ್ನ ಮಾಡಬೇಕು. ಈಗ ವಿಶೇಷವಾಗಿರ್ತಕ್ಕಂಥ ಸಾಧಕರ ಹೆಸರನ್ನ ಹೇಳಕ್ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಸಚಿನ್ ತೆಂಡೂಲ್ಕರ್ ಹೆಸರು ಕೇಳಿರ್ಬಹುದು. ಇವನು 10ನೇ ತರಗತಿ ಫೇಲ್ ಆದ್ರೂ ಸಹ ಅವನು ಏನ್ ಮಾಡಿದ್ದಾನೆ ಅಂತಂದ್ರೆ ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯ ಏನು ಅಂತ ಗುರುತಿಸ್ಕೊಂಡು ಅದರಲ್ಲಿ ಅವನು ಮುಂದುವರೆದಿದ್ದಾನೆ. ಈಗ ಅವನಿಗೆ ಏನಂತ ಕರೀತಾರೆ, ಗಾಡ್ ಆಫ್ ಕ್ರಿಕೆಟ್ ಅಂತ ಕರೀತಾರೆ. ಇಡೀ ವಿಶ್ವದಲ್ಲಿ ಅವನಿಗೆ ಹೆಸರಿದೆ, ಗಾಡ್ ಆಫ್ ಕ್ರಿಕೆಟ್. 10ನೇ ತರಗತಿ ಫೇಲ್ ಆದ್ರೂ ಸಹ ಅವನೇನ್ ಮಾಡಿದ, ತನ್ನ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ತಾವುಗಳು ಸಹ ಈ ರೀತಿಯಾಗಿ ಸಾಧನೆಯನ್ನ ಮಾಡಬೇಕು. ಇನ್ ನೆಕ್ಸ್ಟ್ ಏನಂದ್ರೆ ಪೇಪರ್ ಮಾರಿ ಅತ್ಯಂತ ಬಡತನದಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಮಾಜಿ ರಾಷ್ಟ್ರಪತಿಗಳು ಯಾರು ಹೇಳ್ರಿ, APJ ಅಬ್ದುಲ್ ಕಲಾಂ. ಅವರು ಸಹ ಕ್ಷಿಪಣಿ ಮಾನವ ಅಂತ ಕರೀತಾರೆ, ಅತ್ಯಂತ ಶ್ರೇಷ್ಠ ವಿಜ್ಞಾನಿ. ಅವರು ಸಹ ಅತ್ಯಂತ ಸಾಧನೆಯನ್ನು ಮಾಡಿದ್ರು. ಬಡತನದಲ್ಲಿ ಇದ್ರು ಸಹ ಅವರು ದೊಡ್ಡ ಸಾಧನೆಯನ್ನು ಮಾಡಿದ್ರು. ಅವರ ಸಾಧನೆ ತಮಗೆ ದಾರಿದೀಪವಾಗಿರಲಿ. ಅದೇ ರೀತಿಯಾಗಿ ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತ ಯಾರು ಗೊತ್ತಾ, ಬಿಲ್ ಗೇಟ್ಸ್. ಅವನು ಏನ್ ಮಾಡ್ತಿದ್ದ ಅಂದ್ರೆ ಅವನು ಡಿಗ್ರಿ ಸಹ ಕಂಪ್ಲೀಟ್ ಆಗಿರಲಿಲ್ಲ. ಅವನು ತನ್ನ ಕ್ಷೇತ್ರದಲ್ಲಿ ಅತ್ಯಂತ ಸಾಧನೆ ಮಾಡಿ ಅತ್ಯಂತ ಸಾವಿರಾರು ಜನರಿಗೆ ಕೆಲಸವನ್ನ ನೀಡಿ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತ ಆಗಿದ್ದಾನೆ. ಅಂತವರು ನಮಗೆ ನಾವು ಪ್ರೇರಣೆ ಆಗಬೇಕು, ಎಲ್ಲ ವಿದ್ಯಾರ್ಥಿಗಳಿಗೆ ಮಾದರಿ ಆಗಬೇಕು. ಉದಾಹರಣೆಗೆ ಫಿಲ್ಮ್ ಸ್ಟಾರ್ ನಲ್ಲಿ ರಜನಿಕಾಂತ್ ಇರ್ಬೋದು ಅಥವಾ ಧೀರುಭಾಯ್ ಅಂಬಾನಿ ಇರ್ಬೋದು. ಇದೇ ರೀತಿಯಾಗಿ ಕ್ರೀಡೆಯಲ್ಲಿ ಕರ್ಣಂ ಮಲ್ಲೇಶ್ವರಿ ವೇಟ್ ಲಿಫ್ಟಿಂಗ್ ಅಲ್ಲಿ ಅವಳು ಸಾಧನೆ ಮಾಡಿದ್ರು. ಇದೇ ರೀತಿ ವಿದ್ಯಾರ್ಥಿಗಳು ಅವ್ರ ಇಲಾಖೆಯಿಂದ ನಮ್ಗೆ ನಮ್ಮ ಸ್ಕೂಲ್ ಮೇಲೆ ಬಹಳ ಪ್ರೀತಿ ಇಟ್ಟುಕೊಂಡು ನಾವು ಯಾವಾಗ ಕರೆದ್ರು ಬರ್ತಾರ. ಅವ್ರಿಗೆ ನಮ್ಮ ಸಂಸ್ಥೆ ವತಿಯಿಂದ ಅಭಿನಂದನೆಗಳು ಹೇಳ್ಬೇಕಾಗತ್ತೆ. ಏನೋ ಅಂದ್ರೆ ಒಬ್ಬೊಬ್ರು ಆಫೀಸರ್ ಇರ್ತಾರ, ಅವಘಡ ಮಾಡ್ಕೊಂಡು ಬಂದಿರ್ತಾರ. ಅವ್ರು ಎಲ್ಲಿ ಯಾವಾಗ ಬಂದಾರೋ ಈ ಚಾರ್ಜ್ ತಗೊಂಡಾರು ನಮ್ಮ ಮೇಲೆ, ನಮ್ಮ ಸ್ಕೂಲಿನ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಟಾಗ ದಯವಿಟ್ಟು ಇಂಥ ಆಫೀಸರ್ಗೆ ಭಗವಂತ ಉನ್ನತ ಹುದ್ದೆ ಸಿಗಲಿ ಅಂತ ಹೇಳಿ ನಮ್ಮ ಮಲ್ಲಿಕಾರ್ಜುನಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ 7ನೇ ವರ್ಗದ ವಿದ್ಯಾರ್ಥಿಗಳಿಗೆ ನಮ್ದೊಂದು ಕಿವಿ ಮಾತೈತಿ. ದಯವಿಟ್ಟು ಗಂಡು ಹುಡುಗರು ನೀವು ಜಮಖಂಡಿಗೆ ಹೈಸ್ಕೂಲ್ ಹಚ್ಚಿದ್ರಿ ಅಂದ್ರೆ ಬಾಗಿಲ್ದಾಗ ನಿಂದ್ರು ಅಂತ ಆಗ್ಬಾರ್ದು. ಯಾಕಂತಂದ್ರೆ ಅದು ಸಂಸ್ಕೃತಿ. ಈಗ ನಮ್ಮ ಯಾವ ಸ್ಕೂಲಿನ ಮಗ ಅಂತಂದ್ರೆ ಮಲ್ಲಿಕಾರ್ಜುನ ಸ್ಕೂಲಿನ ಮಕ್ಕಳು ಹಂಗಾದ್ರೆ ನೀವು ಶಿಸ್ತುಬದ್ಧ. ಇಲ್ಲೇ ನಮ್ಮ ಹೈಸ್ಕೂಲ್ಗೆ ಹೋದ್ರೆ ಅಂತಂದ್ರೂ ನೀವು ಡಿಫ್ರೆಂಟೇ ಇರ್ಬೇಕು. ಅವು ಬೇರೆ ಮಕ್ಕಳಿಗಿಂತ ಒಂದು ಬೇರೆ ತರನೇ ಇರ್ಬೇಕಂದ್ರೆ ನಿಮ್ಮ ಸಾಧನೆಯಲ್ಲಿ ಇರ್ಬೇಕು. ಎಲ್ಲ ಹಿಂದಿನ 7ನೇ ಮಕ್ಕಳನ್ನು ಹಂಗದಾವ ನಮ್ಮ ಹೈಸ್ಕೂಲ್ದಾಗ. ದಯವಿಟ್ಟು ನಮ್ಮ ಸಂಸ್ಥೆ ಹೆಸರು ತರಬೇಕಾದ್ರೆ ನೀವು ತರುವಂಗಂತ ಮಕ್ಕಳಾಗ್ರಿ. ನಿಮಗೆ ಭಗವಂತ ಯಾವಾಗಲೂ ಒಳ್ಳೇದು ಮಾಡಲಿ. ನಮ್ಮ ಸ್ಕೂಲಿನ ಕೀರ್ತಿ ನಿಮ್ಮ ಕೈಯಾಗ ಐತಿ. ನೀವು ಏನು ಎಷ್ಟು ಉನ್ನತ ವ್ಯಾಸಂಗ ಮಾಡಿ ನಮ್ಮ ಹೆಸರು ತರ್ತಿರೋ ಅಷ್ಟೇ ನಿಮಗೆ ಭಗವಂತ ಒಳ್ಳೇದು ಮಾಡ್ತಾ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ವರ್ಗದವರಿಗೆ, ಹೊನ್ನೂರು ವಲಯದ ಎಲ್ಲ ಪಾಲಕ ಬಂಧುಗಳಿಗೆ, ಮುದ್ದು ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.